ವಿದ್ಯಾ ನೋಡಿ, ಬಟ್ ನಾನು ಒಂದು ನಿರೀಕ್ಷೆ ಮಾಡ್ತೀನಿ ರಘು ಅವರೇ, ನಿಮ್ಮಿಂದ ಎಡವಟ್ಟಾಗಿದೆ ಅಂತ ನೀವು ಒಪ್ಕೊಬಿಟ್ರೆ ನಿಮ್ಮ ಅಧ್ಯಕ್ಷರೇ ಒಪ್ಕೋತಾರೆ, ವಕ್ತಾರರು ಒಪ್ಕೊಳ್ಳಕ್ ರೆಡಿ ಇಲ್ವಲ್ರಿ? ವಿಷಾದ ಅನ್ನೋ ಪದಕ್ಕೆ ಅರ್ಥ ಏನ್ರಿ? ಮತ್ತೆ ನೀವು ಪ್ರಶ್ನೆ ಕೇಳಿದಿರಿ, ದಯವಿಟ್ಟು 2 ನಿಮಿಷ ದಯವಿಟ್ಟು ಉತ್ತರ ಕೊಡಕ್ಕೆ ನೋಡಿ ವಿದ್ಯಾ, ನಾನು ಹೇಳಿದ್ದೇನೆ, ನಾನು ಒಬ್ಬ ಪೋಷಕನಾಗಿ ಯಾವುದೇ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು, ಆ ರೀತಿ ತೊಂದರೆ ಆಗಿದೆ ವಿಷಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಪೇರೆಂಟ್ಸ್ ಆದ ನನ್ನ ಜವಾಬ್ದಾರಿನೂ ಕೂಡ ಇದೆ. ಅದನ್ನು ಪೇರೆಂಟ್ಸ್ ಆದವರು ದಯವಿಟ್ಟು ಇನ್ನು ಟೆಕ್ನಾಲಜಿ ಏನೇನು ಅವಶ್ಯಕತೆ ಅದನ್ನು ಉಪಯೋಗಿಸಿ, ಮೊದಲನೇ ವಿಚಾರ. ಇನ್ನು 2ನೇ ವಿಚಾರ, ನಿಮ್ಮಷ್ಟು ಅನುಕೂಲಸ್ಥರೆ, ನಿಮ್ಮಷ್ಟು ತಲೆಯಲ್ಲಿ ಎಲ್ಲಾ ಬುದ್ಧಿವಂತರು ಇಟ್ಕೊಂಡಿರೋರೇ ಹಳ್ಳಿಲಿ ಇರಲ್ಲ ಸರ್. ತಂದೆ ತಾಯಿಗಳು ಇಲ್ಲಿಂದ ಬೆಂಗಳೂರಲ್ಲಿ ಇರೋರೇ 6-7 ಕಿಲೋಮೀಟರ್ ಬರಕ್ಕೆ 3 ಗಂಟೆ ತಗೊಂಡಿದ್ದಾರೆ ಅಂದ್ರೆ ಕೋಲಾರದಿಂದಲೋ ಮಾಗಡಿಯಿಂದಲೋ ಬರಕ್ಕೆ ಅರ್ಧ ದಿನ ಮುಂಚೆನೆ ಬರಬೇಕು. ನಿಮ್ಮ ಕಾರ್ಯಕ್ರಮಗಳಿಗೆ ನಮ್ಮನೆ ಮಕ್ಕಳ ಭವಿಷ್ಯ ಯಾಕ್ರಿ ಹಾಳು ಮಾಡ್ತೀರಿ? ಅಡ ಇಡ್ತೀರಿ ನೀವು? ಉತ್ತರವನ್ನು ಕೊಡ್ತೇನೆ, ಪ್ಲೀಸ್, ಉತ್ತರವನ್ನು ಕೊಡ್ತೇನೆ. ಅವ್ರು ಕಲ್ತ್ಕೋಬೇಕು ಅಂತ ನೀವ್ ಹೇಳ್ಬೇಡಿ, ಟ್ಯೂಷನ್ ಮಾಡಬೇಡಿ ಪೇರೆಂಟ್ಸ್ ಗೆ, ನೀವು ಕಲ್ತ್ಕೊಳ್ಳಿ ಫಸ್ಟ್. ಸರಿ ಆಯ್ತು, ನಾನು ಆಲ್ರೆಡಿ ಹೇಳಿದ್ದೇನೆ. ದಯವಿಟ್ಟು ನೋಡಿ 2 ನಿಮಿಷ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಬೇಕಾಗಿದ್ದನ್ನ ಹೇಳಕ್ಕೆ 1 ನಿಮಿಷ ವಿದ್ಯಾ ಪ್ಲೀಸ್. ನಾನೇನು ಪೇರೆಂಟ್ಸ್ ಗೆ ಬುದ್ಧಿ ಹೇಳ್ಬೇಡಿ ನೀವು. ನಾನು ಪೇರೆಂಟ್ಸ್ ಬುದ್ಧಿ ಹೇಳ್ತಾ ಇಲ್ಲ, ಪ್ಲೀಸ್ ಕೇಳಿಸ್ಕೊಳ್ಳಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ನಾನು ಜಗಳಾಡಕ್ಕೆ ಬಂದಿಲ್ಲ, ಸಮಯ ಕೊಡಿ. ನೋಡಿ, ಮೊದಲನೇದಾಗಿ ನಾನು ಹೇಳ್ತಿದ್ದೇನೆ, ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಸೀಟು, ಮೆಡಿಕಲ್ ಸೀಟ್ಗಳು ಸರಿ ಸುಮಾರು 9 ರಿಂದ 10 ಸಾವಿರ ಇದೆ. ಅದರಲ್ಲಿ 15% ಹೋದರೆ ಸರಿ ಸುಮಾರು ನಮಗೆ ಬರ್ತಕ್ಕಂಥದ್ದು 7,500 7ರಿಂದ 8,000 ಸೀಟ್ಗಳು ಕನ್ನಡಿಗರಿಗೆ ಸಿಗ್ತದೆ. ಅಂದರೆ 7 ಕೋಟಿ ಕನ್ನಡಿಗರಲ್ಲಿ ದ ಬ್ರೈಟೆಸ್ಟ್ ಮೈಂಡ್, ದ ಮೋಸ್ಟ್ ಇಂಟೆಲಿಜೆಂಟ್ ಮೈಂಡ್ಸ್ಗಳು ಮಾತ್ರ ನೀಟನ್ನು ಕ್ರಾಕ್ ಮಾಡೋದು, ನೀಟನ್ನು ಬರೆಯೋದು. ದ ಮೋಸ್ಟ್ ಬ್ರಿಲಿಯಂಟ್ಸ್ಗಳು 7 ಕೋಟಿ ಕನ್ನಡಿಗರಲ್ಲಿ ಪ್ರತಿ ವರ್ಷ 7ರಿಂದ 8 ಸಾವಿರ ಏನು ಮೋಸ್ಟ್ ಬ್ರಿಲಿಯಂಟ್ಸ್ಗಳು ಬರೆಯತಕ್ಕಂಥ ಎಕ್ಸಾಮ್ಗಳು. ಅವರು ಮೋಸ್ಟ್ ಬ್ರಿಲಿಯಂಟು, ಮೋಸ್ಟ್ ಮೆಚ್ಯೂರ್ಡ್ ಮಕ್ಕಳುಗಳು ಬರಿತಾ ಇರ್ತಕ್ಕಂಥದ್ದು, ದಡ್ರಲ್ಲ. ಓಕೆ, ಮೊದಲನೇದು ಪ್ಲೀಸ್. ಆಮೇಲೆ ನಿಮ್ಮ ಪ್ರಶ್ನೆ ನಾನು ಹೇಳ್ತೀನಿ, ಪ್ಲೀಸ್ ವೆಯ್ಟ್ ಮಾಡಿ. ನಾನು 2 ನಿಮಿಷ ಸಮಯ ಕೇಳಿದ್ದೀನಿ, ಪ್ಲೀಸ್ ವೆಯ್ಟ್ ಮಾಡಿ. ಓಕೆ, ಆ ಬ್ರಿಲಿಯಂಟ್ಸ್ಗಳಿಗೆ ಅವ್ರಿಗೆಲ್ಲನೂ ಏನೇನು ನಡೀತಾ ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ನಾವು ರಾಜ್ಯ ಸರ್ಕಾರದ ವಿಚಾರವಾಗಿ ನಾನು ಹೇಳ್ತೇನೆ, ನೀಟ್ ಫಸ್ಟ್ ವಿದ್ಯಾಭ್ಯಾಸದ ಜ್ಞಾನ ಅಳಿಯಕ್ ನೀವ್ ಯಾರ್ರಿ? ಹಂಗ ಓದ್ತಾರೆ ಹಿಂಗ ಓದ್ತಾರೆ, ಅವ್ರ ಕ್ರೆಡಿಬಿಲಿಟಿ ಅನ್ನೋಕೆ ನಿಮಗೆ ಏನ್ರಿ ಅರ್ಹತೆ ಇದೆ? ನಾನು ಅಳಿತಾ ಇಲ್ಲ, ಕೇಳಿಸ್ಕೊಳ್ಳಿ. ನೀವು ಹೆಂಗ್ರಿ ಮಾತಾಡ್ತೀರಿ ಇದನ್ನ? 1 ನಿಮಿಷ ನೀವು ವೇಟ್ ಮಾಡಿ, ನಾನು ಉತ್ತರ ಕೊಡಕ್ ಬಿಡಿ ಪ್ಲೀಸ್. ನಾನು ಹಂಗೆ ನಿಲ್ಸಿದ್ದೀನಿ. ನೀಟ್ ಎಕ್ಸಾಮ್ ಅನ್ನ ನಾವು ಮೊದಲನೇದು ನೀಟ್ ಎಕ್ಸಾಮ್ ಅನ್ನ ಮಾಡಿದ್ವಿ. ಅವತ್ತಿನ ಕಾರ್ಯಕ್ರಮ ಇಟ್ಟಿದ್ವಾ? ಇಲ್ಲ. CET ಎಕ್ಸಾಮ್ ಮಾಡಿದ್ವಿ ಕರ್ನಾಟಕದಲ್ಲಿ, ಅವತ್ತಿನ ಎಕ್ಸಾಮ್ ಇಟ್ಕೊಂಡಿದ್ವಾ? ಇಲ್ಲ. ಸೊ ನೀಟನ್ನು ಎಕ್ಸಾಮನ್ನು ಕೇಂದ್ರ ಸರ್ಕಾರ ಒಂದು ಎಕ್ಸಾಮನ್ನು ನಡೀತಾ ಇದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಮತ್ತು ಬೇರೆ ಬೇರೆ ಪಕ್ಷಗಳಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಎಕ್ಸಾಮನ್ನು ಇಡ್ತಾ ಇದ್ದೀವಿ, ದಯವಿಟ್ಟು ನೀವು ಇಟ್ಕೊಳ್ಳಿ ಅಂತ ಯಾವ್ದೋ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ? ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಪ್ಲೀಸ್ ವೇಟ್. 1 ನಿಮಿಷ ಪ್ರಶ್ನೆ ವಿದ್ಯಾ, ನಿಮ್ ಜವಾಬ್ದಾರಿ ಅಲ್ವಾ? ಅಲ್ಲ, 1 ನಿಮಿಷ. ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳಿದಾವೆ, ಯಾವತ್ತು ನಡೆಯುತ್ತೆ ಅನ್ನೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿಗೆ ರೀ ಎಕ್ಸಾಮ್ ಮಾಡಿದಾಗ ರಾಜ್ಯ ಸರ್ಕಾರಗಳ ಜೊತೆ ಕೋಆರ್ಡಿನೇಟ್ ಮಾಡೋ ಜವಾಬ್ದಾರಿ ಅವ್ರದ್ದು. ಅದನ್ನು ಮಾಡಿಲ್ಲ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮಾಡಿ ತಪ್ಪನ್ನ ಮುಚ್ಚಾಕಕ್ಕೆ ನಾನು ಮಾಡಿರ್ತಕ್ಕಂಥ ತಪ್ಪಲ್ಲ, ಕೇಂದ್ರ ಸರ್ಕಾರದ ಮತ್ತೊಮ್ಮೆ ವೈಫಲ್ಯಗಳನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಅಲ್ಲಿ ನಿಲ್ಸ್ ನೋಡ್ರಿ ನೀವು. ನಾನು ಅದೇ ಹೇಳಿದ್ದೇನೆ, ಮಣ್ಣಿಗೆ ಬಿದ್ದು ನಿಮ್ ಮಗನ ಮಗಳು ಕಣ್ಣೀರ್ ಹಾಕ್ಲಿರಿ, ನಿಮ್ ಮಗಂಗೋ ಮಗಳಿಗೋ ನಿದ್ರೆ ಇಲ್ಲದ ರಾತ್ರಿ ಕಳೆದು ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ ಸಿಗ್ದಲ್ಲ ಇರೋಂಗಾಗ್ಲಿ, ಅವಾಗ ನೀವ್ ಹಿಂಗ್ ಮಾತಾಡಲ್ಲ ರಘು. ಜವಾಬ್ದಾರಿಯುತವಾಗಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಏನು ರಾಜ್ಯ ಸರ್ಕಾರ ಏನು ನಮಗೆ ಕೇಂದ್ರ ಸರ್ಕಾರದಿಂದ ಆಲ್ ಆಫ್ ಸಡನ್ ಆಗಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದು, ಸರ್ಕಾರ ಮಾಡುವ ತಪ್ಪನ್ನು ಎಲ್ಲ ಪ್ರಶ್ನೆ ಲೆಕ್ಕಾಚಾರ ಹಾಕಕ್ಕೆ ನೀವು ಯಾರ್ರಿ? ಕಾಂಗ್ರೆಸ್ ಅವರು ಯಾರ್ರಿ ನೀವು? 7 ಕೋಟಿ ಅಂತ ಹೇಳಿದ್ ನಾನು. ನಂದಿನ್ನು ಮುಗ್ದಿಲ್ಲ, ಆಮೇಲೆ ಮಾತಾಡ್ಲಿ. ನಾನು ಬ್ರಿಲಿಯನ್ಸ್ ಗಳು ಅವ್ರು ಮಾತಾಡಿದ ಮಧ್ಯದಲ್ಲಿ ಒಂದು ಡ್ರಾಪ್ ಮಾತಾಡಿಲ್ಲ. 7ರಿಂದ 8 ಸಾವಿರ NTA ಅಧಿಕೃತವಾಗಿ ಮರುಪರೀಕ್ಷೆ ಅನೌನ್ಸ್ ಮಾಡಿದ್ದು ಮೇ 15, 2026. ಮೇ 15, 2026 NTA ಮರುಪರೀಕ್ಷೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಮೇ 15, 2026. ಇವ್ರದ್ದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಜೂನ್ 7ನೇ ತಾರೀಕು. ಇದಕ್ಕೂ ಏನ್ ಸಂಬಂಧ? ಇವರ ಒಂದು ಅಧ್ಯಕ್ಷರು ಅನೌನ್ಸ್ ಮಾಡಿರ್ತಕ್ಕಂಥದ್ದು, ಅಧಿಕೃತವಾಗಿ ಅಧ್ಯಕ್ಷರು ಅಂತ ಅನೌನ್ಸ್ ಮಾಡಿದ್ದು ಅವತ್ತೇನೆ.
ಇವರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿ. ಅതെಂಗೆ ಇವ್ರು 15 ದಿವಸ ಮುಂಚೆನೆ ಮೇ 15 ಅನೌನ್ಸ್ ಆಗಿರ್ತಕ್ಕಂಥ ಮರುಪರೀಕ್ಷೆಯನ್ನ ಇವ್ರು ಅದ್ ಹೆಂಗೆ ಹೇಳ್ತಾರೆ? ಇವ್ರು ಆ ಡೇಟ್ ಅನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಬೇಕಾಗಿತ್ತು. ಇವರು ಏನಾದ್ರೂ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಅಗೇನ್ ನಾನು ಹೇಳೋದಾದ್ರೆ ನೀವು ಸರ್ ಟೈಮ್ ಅಪ್ ಆಯ್ತು ಸರ್, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ನಿಮಗೆ ಹೆಚ್ಚಿನ ಸಮಯ ಕೊಡಬೇಕಿತ್ತು, ಬಟ್ ಅಗೇನ್ ಇದು ರಾಜಕೀಯ ಆಗಿದ್ದಕ್ಕೆ ಲಾಸ್ಟ್ ಒನ್ ವರ್ಡ್. ಈ ಥರ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರತಿಭಾ ಪಲಾಯನ ಯಾಕೆ ಆಗ್ತಾ ಇದೆ ಅಂದರೆ, ಈ ರೀತಿ ಪೊಲಿಟಿಕಲ್ ಸ್ಟ್ರಾಟಜೀಸಲ್ಲಿ ಜಗಳ ಮಾಡಿಕೊಂಡು ಇದನ್ನು ವಿದ್ಯಾರ್ಥಿಗಳು ನೋಡಲಿಕ್ಕಾಗದೆ ಎಲ್ಲೋ ಒಂದು ಕಡೆ ಪ್ರತಿಭಾ ಪಲಾಯನಗಳಾಗ್ತಾ ಇದೆ. ಪಕ್ಷಗಳು ಮಕ್ಕಳನ್ನು ಹಿತದೃಷ್ಟಿಯಿಂದ ಇಟ್ಕೊಳ್ದಿರ ಗಲಾಟೆಗಳು ಮಾಡಿಕೊಂಡು ಮಕ್ಕಳಲ್ಲೂ ಕೂಡ ನಾವು ಒಂದಿಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಕಲಿಸಬೇಕಾದಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಮಕ್ಕಳಿಗೆ ನಾವು ಹೇಳಬೇಕಾಗಿದೆ, ಯಾವ ರಾಜಕೀಯ ಪಕ್ಷಗಳು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ನಡೆಸಲ್ಲ. ಸೊ ಹಾಗಾಗಿ ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೋಬೇಕು ಅಂತ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ನಮ್ಮ ದೇಶದಿಂದ ಅತ್ಯಂತ ಹೆಚ್ಚು ಪ್ರತಿಭಾ ಪಲಾಯನ ಆಗ್ತಾರೆ ಅಂತ ಹೇಳಿ ನಾನು ಆಸ್ ಎ ಪ್ರೊಫೆಸರ್ ಐ ವುಡ್ ಲೈಕ್ ಟು ಟೆಲ್. ಎಸ್, ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ಬದಲಾಗಬೇಕಾಗಿದೆ. ಎಜುಕೇಷನ್ ಅನ್ನ ಮಾರ್ಬಿಟ್ಟಿದ್ದಾರೆ. ಕೊಂಡ್ಕೊಳ್ಳೋಕೆ ನಾವು ಹಗಲು ರಾತ್ರಿ ಅಂತ ದುಡಿತಾ ಇದೀವಿ ಪೇರೆಂಟ್ಸ್ಗಳು. ಇದರ ನಡುವೆ ನೀಟ್ ಎಕ್ಸಾಮ್ ಎಲ್ರಿಗೂ ಅರ್ಥ ಮಾಡ್ಸಕ್ ಬಹಳ ಕಷ್ಟ ಆಗುತ್ತೆ. ನೀಟ್ ಎಕ್ಸಾಮ್ ಬರೆಯೋಕೆ ಅಂತ ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇರ್ತಾರೆ, ಅವ್ರ ತಂದೆ ತಾಯಿ ನಿದ್ರೆಗೆಡ್ತಾರಲ್ಲ, ಅವ್ರಗಳಿಗೆ ಮಾತ್ರ ಇದರ ತೂಕ ಗೊತ್ತಿದೆ. ರಾಜಕೀಯ ಪಕ್ಷಗಳಿಗೆ ಒನ್ಸ್ ಅಗೇನ್ ನಾನು ಕೇಳೋದು, ಅವ್ರದ್ದು ಇವ್ರದ್ದು ಅಂತ ತಪ್ಪು ಹಾಕಬೇಡಿ. ನಿಮ್ಮ ಮಕ್ಕಳು ಆರಾಮಾಗಿರ್ತಾರೆ, ಬಟ್ ನನ್ನ ಮನೆ ಮಕ್ಕಳು 10 ಜನ ಭವಿಷ್ಯದ ವಿದ್ಯಾರ್ಥಿಗಳನ್ನ, ಭವಿಷ್ಯದ ಡಾಕ್ಟರ್ಗಳನ್ನ ನನ್ನ ಸಮಾಜ ಕಳ್ಕೊಂಡಿದೆ. 10 ಜನ ವಿದ್ಯಾರ್ಥಿಗಳನ್ನ ಹೆಣವನ್ನಾಗಿ ಮಾಡಿದಿರಿ. ಯಾರು ಹೊಣೆ ಹೊತ್ಕೊಳ್ತೀರಿ? ಈ ಕಡೆ 3 ಜನ ವಿದ್ಯಾರ್ಥಿಗಳು ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ರು, ಹತ್ರು, ಗೋಗರದ್ರು. ಕಾರ್ಯಕ್ರಮನೇ ಇಂಪಾರ್ಟೆಂಟ್ ಆಯ್ತು ಅಂದಾಗ ರಾಜಕೀಯ ಪಕ್ಷಗಳಿಂದ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾವು ಹೆಂಗ್ ಅನ್ಕೊಳ್ಳೋಣ? ಹೆಂಗ್ ನಿರ್ಧಾರ ಮಾಡ್ತೀರಿ ನೀವುಗಳು? ದಯವಿಟ್ಟು ಇನ್ನು ಮುಂದಕ್ಕೆ ಬೇರೆ ದೇಶಗಳಲ್ಲಿರುವಂತಹ ಸಿಸ್ಟಮ್ ಅನ್ನ ದೇಶಕ್ಕೆ ತನ್ನಿ. ಅದು ರಾಜ್ಯ ಸರ್ಕಾರದ ಹೊಣೆಯೋ ದೇಶದ ಹೊಣೆಯೋ ನೀವುಗಳೇ ಡಿಸೈಡ್ ಮಾಡ್ಕೊಳ್ಳಿ. ಇಂತಹ ಮೇನ್ ಎಕ್ಸಾಮ್ಗಳು ನಡೀತಾ ಇದೆ ಅಂದಾಗ ಯಾವುದೇ ಕಾರ್ಯಕ್ರಮಗಳು ಇರಬಾರ್ದು, ಯಾವುದೇ ರ್ಯಾಲಿಗಳು ಇರಬಾರ್ದು. ಪದಗ್ರಹಣನೋ ಮತ್ತೊಂದು ಏನ್ ವ್ಯಾಲಿಡಿಟಿ ಮುಗ್ದೋಗಲ್ಲ ರೀ. ಒಂದಿನ ಹಿಂದೆ ಇಟ್ಕೊಳ್ಳಿ, ಒಂದಿನ ಮುಂದೆ ಇಟ್ಕೊಳ್ಳಿ. ಅದನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ನೀನು ಹಾಲ್ ಟಿಕೆಟ್ ಅವಾಗ ತರಬೇಕಿತ್ತು, ನೀನು ಮಾಗಡಿಯಿಂದ ಬರಬಾರ್ದಿತ್ತು, ಅಂಟಾರ್ಟಿಕಾದಿಂದ ಬರಬಾರ್ದಿತ್ತು, ನೀನು ಕೆಂಗೇರಿಯಿಂದ ಬರಬಾರ್ದಿತ್ತು, ಮೆಟ್ರೋ ಇಟ್ಕೋಬೇಕಿತ್ತು, ಬಸ್ಸಲ್ಲಿ ಯಾಕೆ ಬಂದೆ? ವಿದ್ಯಾರ್ಥಿಗಳಿಗೆ ಹೇಳ್ಬೇಡಿ, ನಿಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮನ್ನ ಆಡಳಿತದಲ್ಲಿ ಕೂರಿಸಿರೋದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಂತಲ್ಲ, ನಮಗೆ ಅನುಕೂಲ ಮಾಡ್ಕೊಡಿ ಅಂತ. ನಮ್ಮ ಮಕ್ಕಳು ಭವಿಷ್ಯವನ್ನ ಛಿದ್ರ ಮಾಡ್ತಾ ಇದ್ದೀರಿ. ಅಗೇನ್ ಸರ್ ಹೇಳ್ದಂಗೆ, ಯಾಕೆ ಪ್ರತಿಭಾವಂತರು ವಿದೇಶಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮಂಥವ್ರಿಗೆ ಅಧಿಕಾರ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ನಮ್ಮನೆ ಮಕ್ಕಳು ನಮ್ಮೂರ್ನಲ್ಲಿ ಉಳ್ಕೊಂತ ಇಲ್ಲ, ನಮ್ಮ ದೇಶದಲ್ಲಿ ಉಳ್ಕೊಳ್ತಾ ಇಲ್ಲ. ಇನ್ನು ಮುಂದಕ್ಕಾದ್ರೂ ಬದಲಾಯಿಸ್ಕೊಳ್ತೀರಾ? ಅಂಡ್ ವಕ್ತಾರರು ಅಂತ ಬಂದವರು ವಿದ್ಯಾರ್ಥಿಗಳು, ರೈತರು ವಿಚಾರ ಬಂದಾಗ ನಿಮ್ಮ ಪಕ್ಷ 1000 ಕಿವಿಗೆ ಊತ್ ಕೊಟ್ಟಿರಲಿ, ನಿಮಗೆ ಇಂಥದ್ನೇ ಹೋಗಿ ಮೀಡಿಯಾದ ಮುಂದೆ ಅಂತ ಹೇಳಿ ಅಂದ್ರೂ ಕೂಡ ನೀವು ನಿಮ್ಮ ತನುವನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.